ಎಲ್ಲರದು ಬಯಕೆ. ನೋಡಿಲ್ಲ ನಾವು ನಿನ್ನೆ ಸ್ವಸ್ತಿ, ಎಲ್ಲರೂ ಬಯಸೋದೇನು? ಸ್ವಸ್ತಿ. ನಾವು ಒಳ್ಳೆಯವರಾಗಿರಬೇಕು, ಅಲ್ಲ ನಾವು ಮಸ್ತಾಗಿರಬೇಕು, ನಾವು ಅತ್ಯಂತ ಆನಂದದಿಂದ ಬದುಕಬೇಕು ಅಂತ ಪ್ರತಿಯೊಬ್ಬರ ಬಯಕೆ. ಈ ಬಯಕೆ ಬಹಳ ಮಹತ್ವದ್ದು, ಆನಂದ ಮಹತ್ವದ್ದು. ಆದರೆ ಇದನ್ನು ಪಡೆಯೋದು ಹೇಗೆ ಅನ್ನೋದು ಗೊತ್ತಿರಬೇಕಷ್ಟೆ. ಯಾರು ಬಯಸೋದಿಲ್ಲ ಹೇಳಿ? ಇಡೀ ಜಗತ್ತಿನಲ್ಲಿ ಯಾರೇ ಇರಲಿ, ಎಲ್ಲರ ಅಂತಿಮ ಬಯಕೆ ಏನು ಅಂದರೆ ಸಂತೋಷವಾಗಿ ಇರುವುದು. ಅಂತಿಮ ಬಯಕೆ ಅದು. ಮಾಡ್ತೇವೆ ಯಾಕೆ? ಗಳಿಸ್ತೇವೆ ಯಾಕೆ? ಒಂದು ಮನೆ ಕಟ್ಟುವುದು. ಮನೆ ಯಾಕೆ ಕಟ್ಟುಕೋಬೇಕು? ಆರಾಮಿರಾಕ. ಆರಾಮ್ ಅನ್ನೋದೇ ಮಹತ್ವದ್ದೇ ವಿನಃ ಇವು ಅಲ್ಲ. ಅದಕ್ಕಾಗಿ ಎಲ್ಲವನ್ನ ಮಾಡೋದು. ಗಳಿಕೆಗಾಗಿ ಅಲ್ಲ, ಗಳಿಕೆ ಆನಂದಕ್ಕಾಗಿ, ನೋಡೋದಕ್ಕಾಗಿ ಅಲ್ಲ, ಜ್ಞಾನಕ್ಕಾಗಿ ಅಂತ ಅಷ್ಟೇ ಅಲ್ಲ. ಜ್ಞಾನವೂ ಸಂತೋಷಕ್ಕಾಗಿ, ನೋಡೋದು ಸಂತೋಷಕ್ಕಾಗಿ, ಏನು ಮಾಡ್ತೇವೆ ಮಾಡೋದು ಸಂತೋಷಕ್ಕಾಗಿ. ಸಂತೋಷವನ್ನೇ ಕೈ ಬಿಟ್ಟು ಏನು ಮಾಡಿದರೂ ಅದು ಸಂಸಾರ, ಅದು ಬಂಧನ, ಅದು ದುಃಖಕ್ಕೆ ಕಾರಣ. ಯಾವುದಕ್ಕಾಗಿ ಮಾಡ್ತೇವೆ ಇದು ನಮಗೆ ಮರೆತು ಹೋಯಿತು ಅಂದರೆ ಜೀವನ ಕೆಡಕ್ಕೆ ಶುರುವಾಗ್ತದೆ. ಆದರೆ ಬಹಳ ಸಲ ಮರೀತೇವೆ, ಮುಖ್ಯ ಉದ್ದೇಶವನ್ನೇ ಮರೀತೇವೆ. ಎಲ್ಲ ಮಾಡೋದು ಆನಂದಕ್ಕಾಗಿ ಅಂತ ಗೊತ್ತಿತ್ತು ಅಂದರೆ ಬಹಳ ಸುಲಭವಾಗಿ ಬದುಕಬಹುದಾಗಿತ್ತು. ಹಂಗಾಗೋದಿಲ್ಲ. ಅದು ಆನಂದ ಮರೆತು ಹೋಗ್ತದೆ, ಇದು ಉಳ್ಯಾಕೆ ಶುರುವಾಗ್ತದೆ. ಆನಂದವೇ ಮರೆತು ಹೋಗ್ತದೆ. ಒಬ್ಬ ರಾಜನಿದ್ದ, ಮಹಾರಾಜ್. ಬಹಳ ಪ್ರಸಿದ್ಧವಾದ ಕಥೆ ಇದು, ಯುರೋಪಿಯನ್ ಕಥೆ. ಮಹಾರಾಜನಿಗೆ 4 ಜನ ಗೆಳೆಯರು. ಆ ಗೆಳೆಯರೆಲ್ಲ ಮಹಾರಾಜನನ್ನು ಭಾರೀ ಕೊಂಡಾಡ್ತಿದ್ರು. ಮಹಾರಾಜರೇ, ಏನು ಸಂಪತ್ತ ನಿಮ್ಮದು, ಏನು ವೈಭವ, ಏನು ವೈಭವ, ನಮ್ಮ ಜೀವನ ಏನದ, ನಿಮ್ಮಷ್ಟು ವೈಭವ ನಮಗೆಲ್ಲದ, ನಿಮ್ಮಂಗ ಪ್ರಭುತ್ವ ನಮಗೆಲ್ಲದ, ನಾವು ಸಣ್ಣ ಮನೆಯವರು, ನಮ್ಮ ಐಶ್ವರ್ಯ ಅಷ್ಟಕ್ಕಷ್ಟೇ. ಮಹಾರಾಜರೇ, ನಿಮ್ಮನ್ನು ನೋಡಿದರೆ ಒಂದು ಥರ ಅನ್ನಿಸ್ತದೆ, ನಮಗಿಲ್ಲಲ್ಲ ಅನ್ನಿಸ್ತದ. ನಮಗಿಂತಲೂ ನೀವು 1000 ಪಾಲ ಸುಖಿಗಳು ಮಹಾರಾಜರೇ, ನಮ್ಮದೇನದ ಹೇಳಿ. ಮತ್ತು ಅವ್ರದ್ದು ಎಷ್ಟಿತ್ತು? 100 ಎಕರೆ ಇತ್ತು. ಮಸ್ತ್ ಬೆಳೀತಿದ್ರು. ಮಹಾರಾಜನ ಗೆಳೆಯರಾದ ಬಳಿಕ ಏನೇನು ಮಹಾರಾಜ ಕೊಟ್ಟಿರಲಿಕ್ಕಿಲ್ಲ, ಎಲ್ಲ ಕೊಟ್ಟಿದ್ದ. ಆದರೆ ಅವ್ರ ಮನಸ್ಸಿನಾಗ ಹೆಂಗೆತ್ತಲ್ಲ, ಮಹಾರಾಜನ ಎದುರು ನಾವೇನು ಅಲ್ಲ. ಆವಾಗ ಮಹಾರಾಜಗೆ ಅನ್ನಿಸ್ತು, ಇವ್ರಿಗೆ ಏನು ಕೊಟ್ಟರು ಸಹಿತ ಎಂದೂ ಸಾಧ್ಯ ಇಲ್ಲ ಇವರನ್ನು ಶ್ರೀಮಂತ ಮಾಡೋದು, ಇವರನ್ನು ಸಂತೋಷಗೊಳಿಸೋದೇ ಸಾಧ್ಯ ಇಲ್ಲ. ಯಾಕೆ? ಅವರು ತಮ್ಮ ಸಂಪತ್ತಿನ ಕಡೆ ನೋಡ್ತಾ ಇಲ್ಲ, ನನ್ನ ಸಂಪತ್ತಿನ ಕಡೆ ನೋಡ್ತಾ ಇದ್ದಾರ. ನನ್ನ ಸಂಪತ್ತು. ಅದಕ್ಕೆ ಅವ ಒಂದು ಸಲ ಹೇಳ್ದ, ನೋಡಿ, ಇಷ್ಟು ಸಂತೋಷದ ಅಂತ ಹೇಳ್ತೀರಲ್ಲ, ನಿಮ್ಮ 1000 ಪಾಲ ನಾನು ಸುಖಿ ಅಂತ ಹೇಳ್ತೀರಲ್ಲ, ನಿಮಗೆ ಒಂದು ದಿವಸ ರಾಜನ ಮಾಡಿಬಿಡ್ತೀನಿ ಅಂದ. ಆನಂದ ಪಡ್ರಿ ಅಂತ.
ಇಷ್ಟೆಲ್ಲ ಇದ್ದರೂ ಸಂತೋಷ ಪಡಲಿಕ್ಕಾಗಿಲ್ಲ. ರಾಜನಾದರೆ ಸಂತೋಷ ಆಗ್ತದಂತ ಇತ್ತು ಅಂದರೆ ನೀವು ಒಂದು ದಿವಸ ರಾಜನಾಗಿ ಬಿಡಿ, ನಾನು ಕೊಡ್ತೀನಿ ಅಂದ. 4 ಜನರಿಗೆ ಇಷ್ಟು ಸಂತೋಷ ಆಯ್ತಲ್ಲ, ಭಾರಿ ಆನಂದ ಆಯಿತು. ಮರುದಿವಸ ಬೆಳಿಗ್ಗೆ ಮಹಾರಾಜ ಜಾಹೀರು ಮಾಡಿದ ರಾಜ್ಯದಲ್ಲಿ, ಇಂದ ಈತ ರಾಜ, ಒಬ್ಬ ಗೆಳೆಯ ಅವನನ್ನು ರಾಜ ಮಾಡಿದ, ಸಿಂಹಾಸನ ಮೇಲೆ ಕೂಡಿಸಿದ. ಸಿಂಹಾಸನ ಮೇಲೆ ಕೂಡಿಸಿದ. ಎದುರಿಗೆ ಎಲ್ಲರೂ ಕೂತರು, ರಾಜ ಗೆಳೆಯರು ಎಲ್ಲರೂ ಕೂತರು ಸಿಂಹಾಸನ ಮೇಲೆ. ಮಾತಾಡ್ತಾ 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 ಅವನಿಗಿಷ್ಟು ಸಂತೋಷ ಆಗಿತ್ತು. ಏನು ಭಗವಂತನೇ ಹಿಂಗಂದ, ಎಂಥ ಐಶ್ವರ್ಯ ಅಂದ. ಮ್ಯಾಲೊಂದು ಕತ್ತಿ ತೂಗಾಕತ್ತಿತ್ತು. ಅದು ಭಾರವಾದ ಕತ್ತಿ. ಎದರಿಂದ ಕಟ್ಟಿದ್ರು ಅಂದರೆ ಕೂದಲದ ಎಳೆಯಿಂದ ಕಟ್ಟಿದ್ರು. ನೋಡ್ದ, ನಡಗಕ್ಕೆ ಶುರು ಮಾಡ್ದ. ಮಹಾರಾಜ ಹೇಳ್ದ, ಏನು ಮಾಡಿದರೂ ಸಹಿತ ಸಾಯಂಕಾಲ ತನಕ ನೀ ಅಲ್ಲಿ ಕುಂಡ್ರೋದೇ, ಅಲ್ಲೇ ಕೂಡು. ನಾನು 100 ಪಾಲ ಸುಖಿ ಅಂತ ಹೇಳ್ತೀಯಲ್ಲ, ಈಗ ಸುಖ ಪಡುವಂತ. ನೀನು ಯಾವನೂ ಮ್ಯಾಗ ನೋಡಿಲ್ಲ. ಮಹಾರಾಜರ ಮ್ಯಾಲೆ ಏನು ತೂಗ್ತದ ಅನ್ನೋದನ್ನು ಮಹಾರಾಜರೇ ನೋಡ್ತಾರೆ ವಿನಃ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಅದು ತೂಗ್ತಿರ್ತದ ಒಂದು ಕತ್ತಿ. ಕತ್ತಿ ತೂಗ್ತಿರ್ತ. ಅದು ಯಾವಾಗ ಬೀಳ್ತದ ಹೇಳಿಕ್ಕಾಗೋದಿಲ್ಲ. ಏನು ದೊಡ್ಡ ಇದರಿಂದ ಕಟ್ಟಾರೇನು, ಸಣ್ಣ ದಾರ ಅಷ್ಟು ಸೂಕ್ಷ್ಮ, ಅದರಿಂದ ಕಟ್ಟಿದ ಕತ್ತಿ ಮ್ಯಾಲ ಸಿಂಹಾಸನ, ಅದರ ಮ್ಯಾಲ ಕಟ್ಟಾರ. ಮುಂದೆ ಪರದೆಗಳು, ಸುಂದರವಾದ ಪರದೆಗಳು, ಹೊರಗಿನವ್ರಿಗೆ ಕಾಣಿಸೋದಿಲ್ಲ. ಇವ ಯಾವಾಗ ತಲೆ ಮ್ಯಾಗ ಮಾಡ್ದ ಮುಗೀತು. ಸಿಂಹಾಸನ ಮರೆತ, ರಾಜನ ಮರೆತ, ಎಲ್ಲ ಮರೆತ. ನಮ್ಮ ಮನೆ ಎಷ್ಟು ಮಜಾ ಇತ್ತು ಅಂದ. ಆವಾಗ ನೆನಪಾತು, ನಮ್ಮದು ಗತಿ ಹಿಂಗ. ಅವ್ರ ಮನೆ ನೋಡಿ ಇವ್ರ ಮನೆ ನೋಡಿ ಹಂಗಿದ್ರೆ ಚಲೋ ಆಗ್ತದಂತೇನು ಹೊರಟೇವಲ್ಲ. ಒಮ್ಮೆ ಮನೆ ಒಳಗೆ ಹೊಕ್ಕ ನೋಡ್ಬೇಕದ ಮಾಡು. ಏನು ಅದ ನಮ್ಮ ಹತ್ತಿರ ಇರೋದರಾಗ ಪರಿಣಾಮವೇ ಪರಮ ಸುಖ ಕಂಡಯ್ಯ. ಬೇರೆ ಪರಲೋಕವಿಲ್ಲ ನೋಡಯ್ಯ. ಎಷ್ಟು ಚಲೋ ಮಾತು ಹೇಳಿ. ಮತ್ಯಾವ ಸ್ವರ್ಗ ಸುಖ ಹೇಳಿ? ನಿಮ್ಮ ಹತ್ತರಿರುವ ವಸ್ತುಗಳದಾವಲ್ಲ, ಅವುಗಳ ಮಧ್ಯೆ ಚೆನ್ನಾಗಿ ಬದುಕೋದೇ ಸ್ವರ್ಗ ಸುಖ. ಹಂಗೆ ಬದುಕಬೇಕು ಮನುಷ್ಯ. ಹಾಗೆ ಬದುಕೋದದ. ಬದುಕಿನಲ್ಲಿ ಅತ್ಯಂತ ಮಹತ್ವದ್ದು ಏನಾದರೂ ಇದ್ದರೆ ಸಂತೋಷ ಧನ. ಅದು ಒಂದು ಇತ್ತು ಅಂದರೆ ಎಲ್ಲದಕ್ಕೆ ಬೆಲೆ. ಸಣ್ಣ ಮನೆಗೇನೂ ಬೆಲೆ, ದೊಡ್ಡ ಮನೆಗೇನೂ ಬೆಲೆ. ಅದೇ ವಾದ ಬಳಿಕ ಇನ್ಯಾವ ಬೆಲೆ? ಯಾವುದಕ್ಕೇನು ಬೆಲೆ? ಅದು ಯಾವುದಕ್ಕೇನು ಬೆಲೆ? ಮಹಾರಾಜ ಎಷ್ಟು ಚಂದ ಕತಿ ಬರೆದಾರ. ತೂಗುಗತ್ತಿ. ಎಲ್ಲರೂ ಯಾವುದನ್ನು ಬಯಸಿ ನಾವು ಕಡಿಮೆ ಅದೇವಿ ಅಂತ ಭಾವಿಸ್ತೇವಲ್ಲ, ಪ್ರತಿಯೊಬ್ಬರೂ ಆ ಕಥೆ ಓದಬೇಕದ. ತೂಗುಗತ್ತೆ ಅದ. ಯಾವುದೇ ಕ್ಷಣ ಅದು ಒಳಗೆ ಅನ್ನಿಸ್ತದ, ಇಷ್ಟು ಸಣ್ಣ ದಾರ ಇದೆಷ್ಟೊತ್ತ ಹಿಡಿಯೋದು? ತಲೆ ಮ್ಯಾಲ ಕಟ್ಟ್ಯಾರ.
ಮಹಾರಾಜ ಹೇಳ್ದ, ಇಳಂಗಿಲ್ಲ. ಅವಾಗೊಬ್ಬಗೆ ಕಂಡಿತ್ತು, ಉಳಿದ ಗೆಳೆಯರಿದ್ರಲ್ಲ ಅವ್ರಿಗೆ ಕಾಣಿಸ್ತಿರಲಿಲ್ಲ, ಅದು ಅರಿವಿ. ಅವಾಗ ನಾ ಇಳಿತೀನಿ ಮಹಾರಾಜರೇ, ನಾನು ಇಳ್ಯಾಕಬೇಕು ಅಂದ. ಅವಾಗ ಮಹಾರಾಜ ಹೇಳ್ದ, ಹಂಗೆ ಇಳ್ಯಾಕಾಗೋದಿಲ್ಲ, ಸಾಯಂಕಾಲ ತಕ. ಸಾಯಂಕಾಲ ನೀವು ಏನು ಕೊಟ್ಟರು ಮಹಾರಾಜರೇ ನಾನು ಇಲ್ಲಿ ಕುಂಡ್ರುವುದಿಲ್ಲ. ಬೇಕಾದ್ರೆ ನನ್ನ ಮನಿನೇ ತಗೊಳ್ಳಿ, ಇಲ್ಲಿ ನಾನು ಇಳಿಸ್ರಿ. ಜೀವಕ್ಕಿಂತ ದೊಡ್ಡದು ಯಾವುದದ? ಅದು ಸಂಪತ್ತಲ್ಲೇನು. ಬದುಕಿಗಿಂತ ದೊಡ್ಡ ವಸ್ತು ಯಾವುದು? ಲೈಫ್ ಈಸ್ ವೆಲ್ತ್. ಬದುಕೇ ಇಷ್ಟು ಅದ್ಭುತ ಸಂಪತ್ತ ಇರುವಾಗ ಮನುಷ್ಯನೇ ಬದುಕನ್ನು ಯಾಕೆ ಕೆಡಿಸಿಕೊಳ್ಳುತ್ತೀಯ? ಬದುಕ ಬಹಳ ಅದ್ಭುತ. ಎಲ್ಲವೂ ಸಿಗ್ತದೆ, ಬೇಕಾದ ಪ್ರಯತ್ನ ಮಾಡಿದರೆ. ಬದುಕೇನ್ರೆ ಸಿಗ್ತದೇನು ಹೇಳಿ? ಬದುಕೇನಾದರೂ ಸಿಗ್ತದೇನು? ಇದನ್ನೆಲ್ಲ ನೋಡಿ ಸಂತೋಷ ಪಡೋದು ಬದುಕ. ಇದೇನಾದರೂ ಸಿಗ್ತದೇನು? ಎಲ್ಲ ಸಿಕ್ತು. ಯಾವುದು ಇರೋದರಿಂದ ಉಳಿದಕ್ಕೆ ಬೆಲೆ ಅದ, ಅದರ ಬೆಲೆ ಎಷ್ಟಿರಬೇಕು? ಒಳಗೆ ಒಂದಿಷ್ಟು ಪ್ರಾಣ ಮಿಡಿತಾ ಅದ, ಹರಿತಾ ಅದ ಅಂತ ತಿಳಿದೇ ಎಲ್ಲದಕ್ಕೆ ಬೆಲೆ ಅದ. ಎಲ್ಲದಕ್ಕೂ ಬೆಲೆ ಅದ. ಕುರ್ಚಿಗೂ ಬೆಲೆ ಅದ, ಟೇಬಲಕ್ಕೂ ಬೆಲೆ ಅದ, ಎಲ್ಲದಕ್ಕೂ ಬೆಲೆ ಅದ. ಯಾಕೆ? ನಾನು ಜೀವಂತ ಅದೀನಿ ಅಂತ. ಬದುಕಿನ ಕಳೆನೇವಾದ ಬಳಿಕ ಇನ್ಯಾವುದಕ್ಕೆ ಬೆಲೆ? ದೀಪವೇ ಆರಿ ಹೋದ ಬಳಿಕ ಇನ್ಯಾವ ಸೌಂದರ್ಯ ಹೇಳಿ? ಬೆಳ್ಳಿ ಇರಲಿ, ಬಂಗಾರ ಇರಲಿ, ಮುತ್ತು ರತ್ನಗಳಿರಲಿ, ಎಲ್ಲ ಹೊಳಿತಾ ಇರೋದು ಎದರೊಳಗೆ? ದೀಪದ ಬೆಳಕಿನಾಗ. ದೀಪನೇವಾದ ಬಳಿಕ ಅದಕ್ಕೇನು ಕಿಮ್ಮತ್ತ? ಆಗ ಒಳಗೊಂದು ದೀಪದ ಅಲ್ಲ, ಅದೇ ಹೋದ ಬಳಿಕ ಇನ್ಯಾವ ಬೆಲೆ? ಇನ್ನು ಯಾವುದಕ್ಕೆ ಬೆಲೆ? ಆದ್ದರಿಂದ ಏನು ಅದ ಜೀವನ, ಇದು ಅತ್ಯದ್ಭುತ, ಇದು ಅಮೂಲ್ಯ. ಇಂಥ ಅಮೂಲ್ಯ ಜೀವನವನ್ನು ನಾವು ಇನ್ನಷ್ಟು ಸಮೃದ್ಧಗೊಳಿಸೋದೇ ಸಾಧನ. ಇದನ್ನು ಸುಂದರಗೊಳಿಸೋದು, ಇದನ್ನು ಮಧುರಗೊಳಿಸೋದು, ಇದನ್ನು ವಿಕಸಿತಗೊಳಿಸೋದೇ ಸಾಧನ. ಅದಕ್ಕೆ ಸ್ವಸ್ತಿ ಅಂತ ಕರೆದರು. ನಮ್ಮ ಜೀವನ ಹೊರಗೆ ಸ್ವಸ್ತಿಯಾಗಿರಬೇಕು, ಒಳಗೆ ಸ್ವಸ್ತಿಯಾಗಿರಬೇಕು. ಸ್ವಸ್ತಿ ಅಂದರೆ ಸಂತೋಷಪೂರ್ಣವಾಗಿರಬೇಕು. ಸಂತೋಷಪೂರ್ಣವಾಗಿರಬೇಕು. ಅದಕ್ಕೆ ಬಹಳ ವಸ್ತುಗಳು ಬೇಕಿಲ್ಲ. ನೀರ, ಗಾಳಿ, ಬೆಳಕ, ಜ್ಞಾನ, ಇವು 4 ವಸ್ತುಗಳು ಅಲ್ಲವೇನು? ನೀರ, ಬೆಳಕ, ಗಾಳಿ. ನೀರಿನೊಂದಿಗೆ ಅನ್ನ, ಬೆಳಕಿನೊಂದಿಗೆ ಕಾವ, ಆ ಬಳಿಕ ಇದೊಂದಿಷ್ಟು ಗಾಳಿ ಚಲನ. ದೇಹ ಚಲಿಸ್ತಾ ಇರಬೇಕು, ಇಂದ್ರಿಯಗಳು ಚಲಿಸ್ತಾ ಇರಬೇಕು, ಭೂಮಿ ಹಚ್ಚ ಹಸಿರಾಗಿರಬೇಕು, ಅನ್ನ ನೀರ ಸಮೃದ್ಧವಾಗಿರಬೇಕು, ಮಸ್ತಾಗಿ ಬೆಳಕ ಇರಬೇಕು ಈ ಜಗತ್ತಿನೊಳಗೆ. ಅದರ ಕೂಡ ಚಲೋ ಜ್ಞಾನ ಇರಬೇಕು. ಇದು ಜೀವನವನ್ನು ಶ್ರೀಮಂತ ಮಾಡುವ ರೀತಿ. ಇವು ವಸ್ತುಗಳು, ಇವಕ್ಕೆ ಬಹಳ ಬೆಲೆ. ಇವೇ 4 ವಸ್ತುಗಳು ಅಮೂಲ್ಯ ವಸ್ತುಗಳು. ಯಾಕೆ? ಇವುಗಳ ಮೇಲೆ ಜೀವನದ ವೈಭವ ನಿಂತದೆ. ಬದುಕಿನ ವೈಭವ ನಿಂತಿದ್ದು ಈ 4 ಕಾಲುಗಳ ಮೇಲೆ. ಟೇಬಲ್ 4 ಕಾಲುಗಳ ಮೇಲೆ ಗಟ್ಟಿಯಾಗಿ ನಿಂತದೆ.
ಹಂಗೆ ಸುಂದರ ಜೀವನ ಅದಕ್ಕೆ 4 ಕಾಲುಗಳಿವು. 4 ಕಾಲುಗಳು: ನೀರ, ಅನ್ನ, ಗಾಳಿ, ಬೆಳಕ, ಜ್ಞಾನ. ಇವ 4. ಇದರಾಗ ಏನರೇ ಕೊರತೆ ಆದರೆ ಗತಿ ಏನು ಹೇಳಿ? ಅನ್ನ ಅಥವಾ ನೀರ ಇಲ್ಲ, ಗಾಳಿ ಸರಿಯಾಗಿಲ್ಲ, ಬೆಳಕು ಸರಿಯಾಗಿಲ್ಲ, ಜ್ಞಾನದ ಕೊರತೆ, ಜೀವನ ಬಡವ. ಆತ ಬಡವ. ಶ್ರೀಮಂತಿಕೆ ಅಂದ್ರೆ ಏನು? ನೀರಡಿಸಿದಾಗ ನೀರ, ಹಸಿದಾಗ ಅನ್ನ, ಸೂರ್ಯನ ಬೆಳಕ, ಒಳ್ಳೆಯ ಗಾಳಿ, ತಿಳುವಳಿಕೆ ಅನ್ನುವ ಜ್ಞಾನ ಸಾಕಲ್ಲ ಜೀವನ ಅಮೃತ ಆಗೋದಕ್ಕೆ. ಹಂಗೆ ಈ 4 ಬೆಳೆಸಿಕೊಳ್ಳೋದಕ್ಕಾಗಿ ಸ್ವಸ್ತಿನಃ ಇಂದ್ರಃ ವೃದ್ಧಶ್ರವಾಃ